ಅಣ್ಣಾ ಹಜಾರೆ ಅವರು ಅವತ್ತೇ ಹೇಳಿದ್ರು, ಈ ವ್ಯಕ್ತಿಯನ್ನ ನಂಬಬೇಡಿ, ಇವನು ಗೋಮುಖ ವ್ಯಾಘ್ರ, ಇವನು ಪಟಿಂಗನಿದ್ದಾನೆ, ಇವನು ಮೋಸ ಮಾಡೋದ್ರಲ್ಲಿ ನಿಸ್ಸೀಮನಿದ್ದಾನೆ, ಇವನು ನಿಮ್ಮ ಕಣ್ಣಿಗೆ ಮಣ್ಣು ಹಾಕ್ತಾ ಇದ್ದಾನೆ, ಎಣ್ಣೆ ಹಾಕ್ತಾ ಇದ್ದಾನೆ, ಮೈಮರೆಬೇಡಿ, ಇವನು ದೇಶದ್ರೋಹಿ, ಆತ್ಮದ್ರೋಹಿ, ಜನದ್ರೋಹಿ. ಜನಸಾಮಾನ್ಯರ ದುಡ್ಡನ್ನ ಒಬ್ಬ ವೃತ್ತಿಪರ ರಾಜಕಾರಣಿ ಕೂಡ ಈ ಸ್ವತಂತ್ರ ಭಾರತದ 78 ವರ್ಷಗಳಲ್ಲಿ ಈ ರೀತಿ ದುರುಪಯೋಗವನ್ನ ಕೇಜ್ರಿವಾಲ್ನಂತ ಪಟಿಂಗ ಮಾಡಿಕೊಂಡಂತ ಯಾವ ಉದಾಹರಣೆಯೂ ಇಲ್ಲ. ಇವರ ಬಟ್ಟೆ ಮಾತ್ರ ಸರಳವಾಗಿರುತ್ತೆ, ಇವರ ಚಪ್ಪಲಿಗಳು ಸರಳವಾಗಿರುತ್ತೆ, ಇವರ ಮಾತುಗಳು ಸರಳವಾಗಿರುತ್ತೆ, ಆದ್ರೆ ಒಳಗೊಳಗೆ ಗುಳಿಗೆ ಸಿದ್ಧ ಅನ್ನುವ ಹಾಗೆ ಇವರ ದರಿದ್ರ ಬುದ್ಧಿ, ದುಡ್ಡು ತಿನ್ನುವ ಆ ಬುದ್ಧಿ ಯಾವ ಮಟ್ಟದಲ್ಲಿ ಇರುತ್ತೆ ಅಂತಂದ್ರೆ ವೃತ್ತಿಪರ ರಾಜಕಾರಣಿಗಳ ಭ್ರಷ್ಟತೆಯನ್ನು ನಾಚಿಸುವ. ಬೆಂಗಳೂರಿನಲ್ಲಿ IPL ನಡೀತಾ ಇದೆ. ಈ ಭ್ರಷ್ಟ ರಾಜಕಾರಣಿಗಳಿಗೆ ಟೋಲ್ ಫ್ರೀ, ಆಹಾರ ಫ್ರೀ, ಕಾರ್ ಫ್ರೀ, ಡ್ರೈವರ್ ಫ್ರೀ, ಹಾಕುವ ಬಟ್ಟೆ ಫ್ರೀ, ಅದರ ವಾಷಿಂಗ್ ಫೀಸು ಫ್ರೀ, ಫ್ರೀ 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 ಫ್ರೀ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಸೋಷಿಯಲ್ ಮೀಡಿಯಾವನ್ನ ನೋಡ್ತಾ ಇದ್ದೆ. ದೆಹಲಿಯ ಬಿಜೆಪಿ ಸರ್ಕಾರದ ಒಂದು ವಿಧಾನಸೌಧದ ಚರ್ಚೆಯ ಸಂದರ್ಭದಲ್ಲಿ ಹನುಮಂತನ ಬಾಲವನ್ನು ನಾಚಿಸುವ, ಮೀರಿಸುವ ಒಂದು ಇಡಿಯದಾದಂತ ಮಹಲಿನ ಖರ್ಚು ವೆಚ್ಚ ಮತ್ತು ಅಲ್ಲಿಯ ಪೀಠೋಪಕರಣಗಳಿಂದ ಹಿಡಿದು ಏನೇನನ್ನ ಯಾವ್ಯಾವ ರೀತಿಯ ದರ್ಜೆಯಲ್ಲಿ ಬಳಸಲಾಗಿದೆ, ಅದರ ಮೌಲ್ಯ ಎಷ್ಟು, ಏನು ಕಥೆ ಅನ್ನೋದನ್ನ ಅದ್ಭುತವಾಗಿ ಉಪಮುಖ್ಯಮಂತ್ರಿ ಪರಮೇಶ್ ವರ್ಮಾ ವಿವರಿಸ್ತಾ ಇದ್ರು. ಅದಕ್ಕೂ ಒಂದು ದಿನದ ಮೊದಲು ನಾನು ಅದೇ ಯಾವ ಮಹಲಿನ ವಿಚಾರವನ್ನ ಇವತ್ತು ವಿಧಾನಸಭೆಯಲ್ಲಿ ಚರ್ಚಿಸ್ತಾ ಇದ್ದಾರೋ ಅದೇ ವಿಚಾರಕ್ಕೆ ಕುರಿತು ಸ್ವತಃ ಉಪಮುಖ್ಯಮಂತ್ರಿಗಳು ಆ ಮಹಲಿಗೆ ಹೋಗಿ ಇಂಚಿಂಚನ್ನು ವಿಡಿಯೋಗ್ರಫಿ ಮಾಡಿ ಅಲ್ಲಿಯೇ ಇದ್ದಂತ, ಅದನ್ನ ಕಟ್ಟಿಸಿದಂತ, ಅದಕ್ಕೆ ಸಂಬಂಧಿಸಿದಂತ ವ್ಯಕ್ತಿಗಳ ಮೂಲಕ ಅದರ ಖರ್ಚು ವೆಚ್ಚಗಳನ್ನ ಕೇಳ್ತಾ ಇದ್ರು. ನಾನಾಗಾದ್ರೆ ಯಾರ ಬಗ್ಗೆ ಮಾತಾಡ್ತಾ ಇರಬಹುದು? ಜನಸಾಮಾನ್ಯರ ಕನಸುಗಳ ಬೆನ್ನೇರಿ ಅಣ್ಣಾ ಹಜಾರೆಯಂಥ ವರ್ತಮಾನದ ಒಬ್ಬ ನಿಸ್ಪೃಹ, ದೇಶಕ್ಕಾಗಿ, ದೇಶದ ಭವಿಷ್ಯಕ್ಕಾಗಿ ನಿರಶನಕ್ಕೆ ಕೂತಂತ, ಇಡೀ ದೇಶದ ವರ್ತಮಾನದ ಒಂದು ಕೇಂದ್ರ ಬಿಂದುವಾಗಿ ತನ್ನ ಆತ್ಮಪ್ರಜ್ಞೆಯಿಂದ, ತನ್ನ ಗಾಂಧಿಗಿರಿಯಿಂದ, ತನ್ನ ವ್ಯಕ್ತಿತ್ವದಿಂದ ಬರಿಗಾಲ ಒಬ್ಬ ಫಕೀರ ದೇಶದ ಗಮನವನ್ನ ಸೆಳೆದು ಸಂಚಲನವನ್ನ ಉಂಟು ಮಾಡಿದಂಥ ಅವತ್ತಿನ ಆ ಅಣ್ಣಾ ಹಜಾರೆಯವರ ಒಂದು ಉಪವಾಸ ಮತ್ತು ನಿರಶನ ಸತ್ಯಾಗ್ರಹವನ್ನ ನೀವು ಗಮನಿಸಿದ್ದೀರಿ. ಅಣ್ಣಾ ಹಜಾರೆಯವರು ಹುಟ್ಟು ಹಾಕಿದ ಕನಸುಗಳನ್ನ ಗಮನಿಸಿದ್ದೀರಿ. ಅಣ್ಣಾ ಹಜಾರೆಯವರ ಗರಡಿಯಲ್ಲಿ ಬೆಳೆದು ಬಂದಂಥ ನಮ್ಮ ನಿಮ್ಮೆಲ್ಲರ ಸಾಮಾನ್ಯರ ಕನಸುಗಳ ಒಂದು ತೇರನ್ನ, ನೇಸರವನ್ನ ಏರಿ ನಮ್ಮ ನಿಮ್ಮೆಲ್ಲರ ಪ್ರಾತಿನಿಧಿಕ ಸ್ವರೂಪವಾಗಿ ದೆಹಲಿಯನ್ನ ಒಂದು ಪ್ರಯೋಗಾಂಗಣವನ್ನಾಗಿ ಸ್ವೀಕರಿಸಿ ಆಮ್ ಆದ್ಮಿ ಪಕ್ಷವನ್ನ ಕಟ್ಟಿ ಅಣ್ಣಾ ಹಜಾರೆಯವರು ಅವತ್ತೇ ಹೇಳಿದ್ರು, ಈ ವ್ಯಕ್ತಿಯನ್ನ ನಂಬಬೇಡಿ, ಇವನು ಗೋಮುಖ ವ್ಯಾಘ್ರ, ಇವನು ಪಟಿಂಗನಿದ್ದಾನೆ, ಇವನು ಮೋಸ ಮಾಡೋದ್ರಲ್ಲಿ ನಿಸ್ಸೀಮನಿದ್ದಾನೆ, ಇವನು ನಿಮ್ಮ ಕಣ್ಣಿಗೆ ಮಣ್ಣು ಹಾಕ್ತಾ ಇದ್ದಾನೆ, ಎಣ್ಣೆ ಹಾಕ್ತಾ ಇದ್ದಾನೆ, ಮೈಮರೆಬೇಡಿ, ಇವನು ದೇಶದ್ರೋಹಿ, ಆತ್ಮದ್ರೋಹಿ, ಜನದ್ರೋಹಿ ಅಂತ ಅವ್ರು ಹೇಳಿದ್ರು. ನನ್ನ ಹೋರಾಟ ಇದ್ದದ್ದು ಜನಸಾಮಾನ್ಯರ ಆಶಯವನ್ನ ಈಡೇರಿಸಲಿಕ್ಕೆ ಹೊರತು ರಾಜಕೀಯ ಲಾಭವನ್ನ ಪಡ್ಕೊಳ್ಳಿಕ್ಕಾಗಿ ನನ್ನ ಹೋರಾಟ, ನನ್ನ ನಿರಶನ ಅಲ್ಲ. ಆದರೆ ಅದರ ಪ್ರಯೋಜನವನ್ನ ಪಡ್ಕೊಂಡು ಇವತ್ತು ಪೊರ್ಕೆ ಹಿಡ್ಕೊಂಡು ಬಂದು ನಾನು ಸಾಮಾನ್ಯರಲ್ಲಿ ಸಾಮಾನ್ಯ, ನಾನು ನಿಮ್ಮಗಳ ಪ್ರತಿನಿಧಿ, ನಿಮ್ಮ ಆಶಯದ ಪ್ರತಿನಿಧಿ, 78 ವರ್ಷಗಳ ಸ್ವತಂತ್ರ ಭಾರತದಲ್ಲಿ ಯಾವ ಕನಸನ್ನ ಒಬ್ಬ ವ್ಯಕ್ತಿ, ಶಕ್ತಿ, ಸಮೂಹ ಕಂಡಿತ್ತೋ, ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ ಅನ್ನುವಂಥ ಪ್ರಜಾಪ್ರಭುತ್ವದ ಮೂಲ ಆಶಯದ ಪ್ರತೀಕವಾಗಿ ನಾನು ಬಂದಿದ್ದೇನೆ. ಜನ ನಂಬಿದ್ರು, ವೋಟ್ ಹಾಕಿದ್ರು, ಏನೇನೋ ಫ್ರೀ ಬೀಸ್ ಅನ್ನ ಘೋಷಣೆ ಮಾಡಿದ್ರು, ಆಡಳಿತಕ್ಕೂ ಬಂದು ಆಮೇಲೆ ಏನಾಯ್ತು, ಆಮೇಲೆ ಯಾವ ರೀತಿ ಬೆಳೆದ್ರು, ತನ್ನ ವಾಸಕ್ಕಾಗಿ ಎಂತ ಒಂದು ಶೀಶ್ ಬಂಗ್ಲೆಯನ್ನ, ಶೀಶ್ ಮಹಲ್ ಅನ್ನ ಕಟ್ಟಿಕೊಂಡಿದ್ರು. ಜನಸಾಮಾನ್ಯರ ದುಡ್ಡನ್ನ ಒಬ್ಬ ವೃತ್ತಿಪರ ರಾಜಕಾರಣಿ ಕೂಡ ಈ ಸ್ವತಂತ್ರ ಭಾರತದ 78 ವರ್ಷಗಳಲ್ಲಿ ಈ ರೀತಿ ದುರುಪಯೋಗವನ್ನ ಕೇಜ್ರಿವಾಲ್ನಂತ ಪಟಿಂಗ ಮಾಡಿಕೊಂಡಂತ ಯಾವ ಉದಾಹರಣೆಯೂ ಇಲ್ಲ ಅಂತ. ಕೈಯಲ್ಲಿ ಪೊರಕೆ, ಆದರೆ ಶೀಶ್ ಮಹಲ್ ಅಂತ ಒಂದು ಬಂಗಲೆಯನ್ನ ಕಟ್ಟಿಸಿ ಅಲ್ಲಿ ಅವರು ವಾಸ ಮಾಡ್ತಾ ಇದ್ದಂತ ರೀತಿ, ನೀತಿ,
ಅದರ ವೈಭವ, ಜನಸಾಮಾನ್ಯರ ದುಡ್ಡಿನ ಬಗ್ಗೆ ಇರುವಂತ ಅವರ ನಿಷ್ಕಾಳಜಿ, ಭ್ರಷ್ಟಾಚಾರದ ಹಳವಂಡ. ಅಧಿಕಾರ ಅಂತಂದ್ರೆ ಅದು ಅನುಭೋಗಕ್ಕೆ, ಅನುಭವಿಸ್ಲಿಕ್ಕೆ ಇರುವಂತದ್ದು. ನನ್ನ ಐಭೋಗಕ್ಕೆ ನಾನು ಜನಸಾಮಾನ್ಯರ ಹಣವನ್ನ ಅಂಡಿನಡಿ ಹಾಕಿ ಬಿಸಿ ಮಾಡ್ತೇನೆ ಅನ್ನುವಂತ ದರಿದ್ರತನದ ಒಬ್ಬ ಮುಖ್ಯಮಂತ್ರಿಯ ಮೋಜು ಮಸ್ತಿ ಐಷಾರಾಮಿತನವನ್ನ ಇದೇ ದೆಹಲಿಯ ಬಿಜೆಪಿ ಸರ್ಕಾರದ ಉಪಮುಖ್ಯಮಂತ್ರಿ ಪರಮೇಶ್ ವರ್ಮಾ ಇಂಚಿಂಚಾಗಿ ಬಿಚ್ಚಿಟ್ಟಿದ್ದಾರೆ. ಹೇಸಿಗೆ ಅನಿಸ್ತದ್ರಿ. ಇಂಥ ಒಬ್ಬ ಜನಸಾಮಾನ್ಯರ ಪ್ರತಿನಿಧಿ ನಾನು ಅಂತ ಪೊರ್ಕೆ ಇಟ್ಕೊಂಡು ಬಂದಂತ ಈ ಫಕೀರ ಅಂತ ನಾವು ಭಾವಿಸಿದ್ದೆವು. ಇವನು ಪ್ರಾಮಾಣಿಕನಿದ್ದಾನೆ ಅಂತ ಭಾವಿಸಿದ್ದೆವು. ಹಿಂದೆ ನಿಮಗೆ ನೆನಪಿದೆ, ಅಸ್ಸಾಂನಲ್ಲಿ ಒಂದು ಸ್ಟೂಡೆಂಟ್ ಮೂವ್ಮೆಂಟ್ ನಡೀತು. ಮಹಂತ ವಿದ್ಯಾರ್ಥಿ ನಾಯಕನಾಗಿ ಎಂಥ ಒಂದು ಅದ್ಭುತವಾದಂತ ಜನಪ್ರಿಯತೆಯನ್ನ ಪಡೆದ್ರು, ಮತ್ತೆ ಆರಿಸಿ ಬಂದು ಮುಖ್ಯಮಂತ್ರಿ ಆದ್ರು. ಆದ್ರೆ ಇದೇ ರೀತಿ ಭ್ರಷ್ಟಾಚಾರದ ಆತ್ಯಂತಿಕವಾದಂತ ಹಂತದಲ್ಲಿ ಅವರನ್ನ ಜನರೇ ಒದ್ದು ಓಡಿಸಿ ನಾಮಾವಶೇಷ ಆಗಿ ಹೋದ್ರು. ಇದೆಲ್ಲ ಒಂದು ಬೆಸ್ಟ್ ಎಕ್ಸಾಂಪಲ್. ಇವರ ಬಟ್ಟೆ ಮಾತ್ರ ಸರಳವಾಗಿರುತ್ತೆ, ಇವರ ಚಪ್ಪಲಿಗಳು ಸರಳವಾಗಿರುತ್ತೆ, ಇವರ ಮಾತುಗಳು ಸರಳವಾಗಿರುತ್ತೆ, ಆದ್ರೆ ಒಳಗೊಳಗೆ ಗುಳಿಗೆ ಸಿದ್ಧ ಅನ್ನುವ ಹಾಗೆ ಇವರ ದರಿದ್ರ ಬುದ್ಧಿ, ದುಡ್ಡು ತಿನ್ನುವ ಆ ಬುದ್ಧಿ ಯಾವ ಮಟ್ಟದಲ್ಲಿ ಇರುತ್ತೆ ಅಂತಂದ್ರೆ ವೃತ್ತಿಪರ ರಾಜಕಾರಣಿಗಳ ಭ್ರಷ್ಟತೆಯನ್ನು ನಾಚಿಸುವ ಹಾಗೆ. ಇದಕ್ಕೆ ನಾನು ಹೆಚ್ಚು ಮಾತಾಡಬಾರದು. ನೀವು 2 ವಿಡಿಯೋಗಳ ಮೂಲಕ ನಮ್ಮ ಎಡಿಟರ್ಸ್ ಅದನ್ನು ಎಡಿಟ್ ಮಾಡಿ ನಿಮಗೆ ತೋರಿಸ್ತಾರೆ. ಹೀಗೂ ಒಬ್ಬ ಮುಖ್ಯಮಂತ್ರಿಯಾಗಿ, ಜನಪ್ರತಿನಿಧಿಯಾಗಿ, ರಾಜಕಾರಣಿಯಾಗಿ ಜನಸಾಮಾನ್ಯರ ದುಡ್ಡನ್ನ ಈ ರೀತಿಯೂ ದುಂದುವೆಚ್ಚ ಮಾಡಬಹುದಾ? ತನ್ನ ಸುಖ ಮತ್ತು ಐಭೋಗಕ್ಕಾಗಿ ಈ ರೀತಿಯ ಬಂಗಲೆಯನ್ನು ಕಟ್ಟಿಸಬಹುದಾ? ಇಂಪಾಸಿಬಲ್ ಅಂತ. ನಿಮ್ಮ ಹೃದಯ ಸ್ತಂಭನ ಆಗದೆ ಇದ್ರೆ ಪುಣ್ಯ ಅದು. ದಯವಿಟ್ಟು ನೋಡಿ. ಆ ಇಡೀ ಮನೆಯ ಒಳಗಡೆ ಸುತ್ತಾಡಿಯೂ ಅವ್ರು ನಿಮಗೆ ತೋರಿಸ್ತಾರೆ. ಉಪಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಅವರಿಗೆ ಓದಲಿಕ್ಕಾಗದೇನೆ ಆ ಖರ್ಚಿನ ಒಂದು ಇಡೀ ಒಂದು ಲಿಸ್ಟ್ ಅನ್ನ ಕೊನೆಗೆ ಹೇಗೆ ಹಿಡ್ಕೊಂಡು ಇಡೀ ವಿಧಾನಸೌಧದ ಆ ತುದಿಯಿಂದ ಈ ತುದಿಯವರೆಗೆ ಹಿಡ್ಕೊಂಡ್ರು, ಇನ್ನೂ ಮುಗಿತಾ ಇರಲಿಲ್ಲ. ದಯವಿಟ್ಟು ಈ ವಿಡಿಯೋವನ್ನು ನೋಡಿ. ಹಿಂದಿಯಲ್ಲಿದೆ, ಅದರ ಖರ್ಚು ವೆಚ್ಚಗಳನ್ನು ಹೈಲೈಟ್ ಮಾಡಿ ತೋರಿಸ್ತೇವೆ. ಈ ದೇಶದಲ್ಲಿ ಹೊಸ ಹೊಸ ಕನಸುಗಳನ್ನು ನೆಲಮೂಲದಿಂದ ತಮ್ಮ ವ್ಯಕ್ತಿತ್ವದ ಆದರ್ಶದ ಆ ಕನಸುಗಳನ್ನು ಎದುರಿಟ್ಟು ಬರುವಂಥ ವ್ಯಕ್ತಿಗಳು ಎಂಥ ಪಟಿಂಗ್ರಿರ್ತಾರೆ, ದೇಶದ್ರೋಹಿಗಳಿರ್ತಾರೆ, ಆತ್ಮದ್ರೋಹಿಗಳಿರ್ತಾರೆ, ಜನದ್ರೋಹಿಗಳಿರ್ತಾರೆ ಅನ್ನೋದಕ್ಕೆ ಕೇಜ್ರಿವಾಲ್ ಸಾರ್ವಕಾಲಿಕ ಸಾಕ್ಷಿ. ದಯವಿಟ್ಟು ನೋಡಿ. फर्नीचर लगाया गया, सोफ़ा लगाया गया, 2 उसके टेंडर हुए, पहला 35 लाख का हुआ, दूसरा 1.5 लाख का हुआ। फिर वो टेबल लगाई गई 76 टेबल, तो 1 करोड़ 5 लाख रुपए की टेबल, बेड लगाए 8, 40 लाख रुपए के बेड, फिर अलमारी लगाई गई 28 लाख रुपए की, फिर चेयर अलग से लगाई गई 60 लाख रुपए की चेयर, फिर वो रिक्लाइनर चेयर। केजरीवाल जी जब वो टीवी देखते देखते, जिम करते करते थक जाते थे, तो वो रिक्लाइनर चेयर जो पूरा बेड बन जाती है वो भी अलग से ली गई। 5 चेयर ली गई 5 लाख रुपए की, 5.5 लाख रुपए की। फिर उसके बाद में बुक शेल्फ लिए गए 5 लाख रुपए के। फिर कारपेट लिए गए 60 लाख रुपए के। फिर उसके बाद में पफ़ी मतलब कोई ये डॉग का नाम नहीं है, जो सोफ़े के साथ में छोटे छोटे से होते हैं, वो उन्होंने लिया 70,000 रुपये के 2 पफ़ी लिए। फिर कंसोल 8 लिए गए, 50 लाख रुपए के कंसोल लिए गए। फिर कर्टन खरीदे, 1.5 करोड़ के कर्टन खरीदे। फिर ब्लाइंड्स खरीदे, 15 लाख के ब्लाइंड्स खरीदे। फिर वास खरीदे, वास भी 6 लाख रुपए के खरीदे। ये खत्म नहीं होगी रात तक, ये लिस्ट आएगी। जकूजी भी आने वाली है, गोल्डन सीट सब आने वाला है। डाइनिंग टेबल, अब घर में 5 लोग थे, डाइनिंग टेबल 28 लोगों की डाइनिंग टेबल है, 14 लाख रुपए की टेबल, उसकी चेयर अलग से। फिर है स्मॉल साइज स्टोरेज ये लिया गया। ट्रॉली टोटल मतलब अमाउंट सोच सोच के चक्कर आ रहे। जिम में ट्रेडमिल, एक ट्रेडमिल 14 लाख रुपए की। फिर ट्रेनर कोई था, अच्छा ट्रेनर को भी वो दिए पैसा। स्पिन बाइक वो 1 लाख रुपए की। ट्रेनर फ्यूजन क्रेस्ट 3 लाख रुपए का।
जिम बॉडी सॉलिड, ये 6 लाख रुपए का डंबल। केजरीवाल जी को देखकर लगता नहीं डंबल उठाते होंगे, अब डंबल भी ले रहे 3 लाख रुपए के। फिर राउंड डंबल अलग है, 2.5 kg के, 5 kg के, 7.5 kg के, 15 kg का भी है। फिर ये 1 लाख रुपए के डंबल है, कैटल बेल है, अदर जिम है। फिर इलेक्ट्रिकल आइटम्स है, 12 लाख रुपए की सीलिंग डेकोरेटिव फिटिंग, ये है 14 लाख रुपए का डेकोरेटिव वॉल लैम्प, ग्राउंड ब्यूरल लाइट, फुट लाइट, शैंडलियर आप देखिए 1.5 करोड़ रुपए के शैंडलियर है। दिल्ली के लोग रो रहे हैं कि कोविड में बेड दे दो, वेंटिलेटर दे दो, आईसीयू दे दो, दवाई दे दो, ऑक्सीजन दे दो, और ये शैंडलियर खरीद रहे, गोल्ड प्लेटेड शैंडलियर खरीदे जा रहे। फिर हैंगिंग डेकोरेटिव लाइट, फिर फ्लोर स्टैंडिंग लाइट, मतलब 1-1 करोड़ रुपए के टेबल लैम्प, कैमरा, फिर कैमरा लगाए गए, सब वूफर लगाए गए, टीवी के साथ में, टीवी की आवाज कम है, सब वूफर लगाए, एम्पलीफायर लगाए, फिर प्री एम्पलीफायर लगाए, टोटल 11 टीवी लगाए गए 1.5 करोड़ रुपए के। बारबेक्यू यूनिट, जहां पे चिकन टिक्का बनाया जाता है, बारबेक्यू यूनिट वो लगाया गया। हैंगिंग लाइट अलग से, एपी रूटर, सीलिंग स्पीकर बॉस कंपनी के, ये कितने के, 40 लाख रुपए के। फिर एसी, टोटल 50 एसी लगाए, 50। 2 इंच का ये कितने का टीवी है? 28 लाख। तो ये सिल्क के कारपेट है, 49,94,000 के कारपेट। अच्छा, ये मसाज चेयर, वाह। ये सांप का एक और डाइनिंग टेबल है, 4 एसी एक ड्राइंग रूम में, और उसके अलावा स्पीकर बॉस के 30 लाख रुपए का स्पीकर, और ये उसका वूफर, ये भी बॉस का है। ये एक और बेडरूम है आलीशान, और इसमें बाहर से क्या व्यू है। अच्छा, ये तो ऑटोमेटिक खुलता है ना, रिमोट से खुलेगा। ये देखिए, बटन दबाया और पर्दा खुल गया। जनता का पैसा है, लगाए जाओ, हर चीज में ऑटोमेटिक। कर्टन कितने के हैं? 95 लाख। ओ भाई साहब, 95 लाख के कर्टन। केजरीवाल जी के घर में 6 ही लोग थे ना, 2 किचन। ये खाने वाली लिफ्ट ऊपर आ रही है, और भी ऊपर जा रही है शायद। केजरीवाल जी का वेट तो बढ़ ही गया था मुख्यमंत्री बनने के बाद, खूब खा रहे थे जनता का माल। ये एक और उतना ही बड़ा किचन है जितना बड़ा नीचे था। यहाँ पे भी बॉस के स्पीकर है, किचन में भी एसी लगा हुआ है। बिजली का कितना बिल आता था यहाँ का? 5 लाख रुपए हर महीने का बिजली बिल आता था, जो जनता के पैसे से दिया जाता था। एक कमरा जहाँ पे आप लोग देखते होंगे केजरीवाल जी वीडियो बनाते हैं। अरे, बड़ा सिंपल सा कमरा लग रहा है। तो यहाँ बैठते थे वो वीडियो बनाने के लिए। सिंपल टेबल, सिंपल चेयर। तो ये सबसे सिंपल कमरा है इस घर का। वीडियो में क्या दिखता था? ये चेयर दिखती थी। ये चेयर का कपड़ा फटा हुआ है, यानी कि जनता को दिखाने के लिए वीडियो में फटा हुआ कपड़ा। पूरे घर को इम्पोर्टेड बना दो, और जिस रूम में वीडियो बन रहा है वहां की चेयर फाड़ दो। ये केवल केजरीवाल जी कर सकते हैं बॉस। इस घर में आने के बाद जहांगीरपुरी कौन जाएगा, संघ विहार कौन जाएगा, सिल्क कारपेट पे पैर रखने के बाद में दिल्ली की गलियों में कौन घूमेगा? 80 करोड़ के घर में रहने के बाद कौन आदमी ये सोचेगा कि मुझे दिल्ली की चिंता करनी है? गरीब लोगों का पैसा ऐसे अपने सुविधाओं में लगा सकता है? कौन आदमी ऐसी सोच रखता है? पूरे घर में छत पे भी वियतनाम का मार्बल है। अरे वाह, कौन सी कंपनी के हैं? डाइसन। 1 2 3 4 5 एयर प्यूरिफायर, और ठीक है, डस्टबिन है क्या? लेदर का कौन रखता है डस्टबिन? लेदर के डस्टबिन। डंबल 20 किलो। ओ, ಕೇಜ್ರಿವಾಲ್ ವೀಕ್ಷಕರೇ, ನೋಡಿದ್ರಲ್ಲ, ಬಹುಶಃ ನಿಮ್ಮ ರಕ್ತ ಕುದಿತಾ ಇದೆ ಅಂತ ಅನಿಸ್ತದ ನನಗೆ. ನಿಮ್ಮ ಕೈಲಿದ್ದ ಮೊಬೈಲನ್ನೇ ನೆಲಕ್ಕೆ ಅಪ್ಪಳಿಸುವಂತ ಒಂದು ಸಿಟ್ಟು, ಆಕ್ರೋಶ, ಹತಾಶೆ ನಿಮ್ಮನ್ನ ಆಳ್ತಾ ಇದೆ ಅಂತ ಅಂದ್ಕೊಳ್ತೇನೆ. ರಾಜಕಾರಣ ಅಂದ್ರೆ ಏನಂತ ಭಾವಿಸಿದ್ದಾರೆ ಇವರು? ಬೆಂಗಳೂರಿನಲ್ಲಿ IPL ನಡೀತಾ ಇದೆ. ಈ ಭ್ರಷ್ಟ ರಾಜಕಾರಣಿಗಳಿಗೆ ಟೋಲ್ ಫ್ರೀ, ಆಹಾರ ಫ್ರೀ, ಕಾರ್ ಫ್ರೀ, ಡ್ರೈವರ್ ಫ್ರೀ, ಅವ್ರು ಹಾಕುವ ಬಟ್ಟೆ ಫ್ರೀ, ಅದರ ವಾಷಿಂಗ್ ಫೀಸು ಫ್ರೀ. ಫ್ರೀ 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 ಫ್ರೀ. ಮಾನ ಮರ್ಯಾದೆ ಇಲ್ಲ,
ಕೋಟಿಗಳನ್ನ ಲೂಟಿ ಹೊಡಿತಾರೆ, ಕೋಟಿಯನ್ನ ಮನೆ ಕಟ್ಕೊಳ್ತಾರೆ, ಆಸ್ತಿಯಂತೂ 4-5 ತಲೆಮಾರಿಗೆ ಆಗುವಷ್ಟು ಮಾಡಿಡ್ತಾರೆ. ಅಷ್ಟಲ್ದೇನೆ ತಮ್ಮ ತಲೆಗಳಿತಾ ಇದೆ ಅಂತ ಅನ್ಸಾಗ ತಮ್ಮ ಮಕ್ಕಳು, ಮೊಮ್ಮಕ್ಕಳು, ಅಳಿಯ, ಮಗಳು ಎಲ್ಲರೂ ರಾಜಕಾರಣಕ್ಕೆ ಬರಬೇಕು. ದರಿದ್ರರು. ಬೆಂಗಳೂರಲ್ಲಿ ನಡೆದದ್ದು ನೋಡಿದ್ರಲ್ಲ ನೀವು. IPLಗೆ 2 ಟಿಕೆಟು, 4 ಟಿಕೆಟು ಇವರಿಗೆ ಫ್ರೀ ಅಂತೆ. ಫ್ರಂಟಲ್ಲಿ ಮನೆ ಹಾಳ್ರು, ಎಲ್ಲದಕ್ಕೂ ದುಡ್ಡು ಫ್ರೀ ಇವರಿಗೆ. ನಾವೇನ್ ಮಾಡಿದ್ದೇವೆ ಅಪರಾಧ? ನಮ್ಮ ದುಡ್ಡಲ್ಲಿ ಇವರಿಗೆ ಕೆಟ್ಟ ರಾಜಕಾರಣ, ದುರ್ವ್ಯವಹಾರ, ಪಟಿಂಗತನ, ಅದರಲ್ಲೂ ಕಂಡ ಹೆಣ್ಣು ಮಕ್ಕಳನ್ನ ಬೆಡ್ಡಿಗೆ ಕರೆಯುವಂತ ದುಶ್ಚಟ, ಆ CD ಬೇರೆ ಕೇಡು, ಇದೆಲ್ಲ ಇದ್ದು ಕೂಡ ಕೊನೆಗೂ ಇವರಿಗೆ IPL ಟಿಕೆಟು ಬೇಕು. ಇಂಥ ವರ್ತಮಾನದಲ್ಲಿ ಈ ಕೇಜ್ರಿವಾಲ್ನಂತ ಇಂಥವರ ಸಂತತಿ ರೋಡಿನ ಬಗ್ಗೆ ಮಾತಾಡೋದಿಲ್ಲ, ಜನಸಾಮಾನ್ಯರಿಗೆ ಆಗ್ತಾ ಇರುವ ತೊಂದರೆ ಬಗ್ಗೆ ಮಾತಾಡೋದಿಲ್ಲ, ಕರ್ನಾಟಕ ದಿವಾಳಿ ಅದರ ಬಗ್ಗೆ ಮಾತಾಡೋದಿಲ್ಲ, ಏನರ ಬಗ್ಗೆ ಮಾತಾಡೋದಿಲ್ಲ. ಇವರ ಸ್ವಾರ್ಥ ಮಾತ್ರ ಮಾತಾಡ್ತು. ನನ್ನ ಮಕ್ಕಳ, ಇದು ನನ್ನ ಮಾತಲ್ಲ, ನಿಮ್ಮ ಮಾತು ಅಂತ ಅಂದ್ಕೊಳ್ತೇನೆ. ನಿಮಗೆ ಹೀಗೆ ಮಾತಾಡಬೇಕು ಅಂತ ಅನಿಸ್ತಾ ಇದೆಯಲ್ಲ, ನಿಮಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದರ ಬಗ್ಗೆ ಮತ್ತೆ ಸಾಂದರ್ಭಿಕವಾಗಿ ಪ್ರತಿಕ್ರಿಯಿಸ್ತೇನೆ. ನಮಸ್ತೆ.